ಸಭೆಗೆ, ನಮ್ಮ ಸಭೆ ಮಕ್ಕಳಿಗೆ ದೇವರು ಕೊಡುವಂಥ ವಾಗ್ದಾನದ ವಾಕ್ಯ ಅದೇ ಕೀರ್ತನೆ 37:24 ವಾಕ್ಯ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಹಲ್ಲೆಲೂಯಾ. Though he fall, he shall not be utterly cast down, for the Lord upholdeth him with his hand. Praise the Lord. Hallelujah. ಇನ್ನೊಂದ್ಸರಿ ಓದ್ಬಿಡಿ. ಅವನು ಕೆಳಗೆ ಬಿದ್ದರು ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಅವನ ಕೈ ಹಿಡಿದು ಉದ್ಧಾರ ಮಾಡುವನು. ಏನ್ ಮಾಡ್ತಾನೆ? ಉದ್ಧಾರ ಮಾಡುವನು. ಯಾವಾಗ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನ ಮಾಡುವಾಗ, ನಾವು ಒಳ್ಳೆಯದನ್ನ ಮಾಡುವವರಾಗಿರುವಾಗ, ನಾವು ಯಥಾರ್ಥವಾಗಿರುವಾಗ, ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರುವಾಗ, ಈ ವಾಗ್ದಾನನ ನಿಮ್ಮ ಬಾಳುವಿಕೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲ ಕಾರ್ಯದಲ್ಲೂ ದೇವರು ಈ ವಾಗ್ದಾನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ದೇವರು ಕೊಡುವಂತ ವಾಗ್ದಾನ ತಡವಾದ್ರೇನು ಅದನ್ನು ನೆರವೇರಿಸದೆ ಇರುವಂತ ದೇವನಿಲ್ಲವೇ. ಅವ್ರು ನೆರವೇರಿಸೋದು 100% ಸತ್ಯ. ಹಲ್ಲೆಲೂಯಾ. ಅವೆಲ್ಲರೂ ನಿಂತ್ಕೊಳ್ಳೋಣವಾ? ನಿಂತ್ಕೊಂಡು ಇವತ್ತಿಷ್ಟು ಒಳ್ಳೆ ಭಾಗ್ಯವನ್ನು ಕೊಟ್ಟಂತ ದೇವರು. ಯಾಕಂದ್ರೆ ಇದೆಲ್ಲ ಭಾಗ್ಯನೇ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಒಂದು ದಿನ ನಾವು ಕಳಿಯೋದು, ನಾವು ತಿನ್ನೋದು, ನಾವು ಕುಡಿಯೋದು, ಮಲಗೋದು, ನಾವು ಎದ್ದೋಳೋದು, ನಾವಿರೋದು ದೇವರದು ಕೃಪೆ. ಹಲ್ಲೆಲೂಯಾ. ದೇವರು ಒಂದು ತಿಂಗಳು ನಮ್ಮನ್ನ ನಡೆಸಿ ಹೊಸ ತಿಂಗಳಿನ ಮೊದಲನೇ ದಿನದ ಒಳಗಡೆ ಪ್ರಾರ್ಥನೆ ನಿಮಿತ್ತವಾಗಿ ಒಳಗಡೆ ಈ ದಿನವನ್ನು ಆರಂಭ ಮಾಡಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಆರಂಭ ಮಾಡಿ ಕೊಟ್ಟಂತ ದೇವರು ನಮಗೆ ದೇವರು ವಾಗ್ದಾನನೂ ದೇವರು ಕೊಟ್ಟಿದ್ದಾರೆ. ಕೊಟ್ಟಂತ ದೇವರಿಗೆ ಇವತ್ತು ನಮ್ಮ ಕೈಗಳ ಮೇಲೆತ್ತಿ ಬಾಯಿನ ತೆಗೆದು ನಾವೆಲ್ಲರೂ ಸ್ತೋತ್ರ ಮಾಡೋಣವಾ? ಯೇಸು ಕ್ರಿಸ್ತನ ಹೆಸರು ಸ್ವಾಮಿ, ಈ ಪರಿಶುದ್ಧವಾದ ಸಂವಿಧಾನದಲ್ಲಿ ಬಂದು ದೇವರೇ, ಅಪ್ಪ ದೇವರೇ, ಈ ತಿಂಗಳಿನ ಮೊದಲನೇ ದಿನದಲ್ಲಿ ಮಕ್ಕಳನ್ನ, ಪ್ರಿಯ ಮಕ್ಕಳುಗಳನ್ನ ಕರ್ಕೊಂಡು ಬಂದಿದ್ದು ಮಾತ್ರವಲ್ಲ ದೇವರೇ, ನಿನ್ನ ಪಾದವನ್ನು ಹಿಡಿದು ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಜೀವವುಳ್ಳಂಥ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಆ ಪ್ರಾರ್ಥನೆ ಮಾಡಿರುವಂಥ ಮಕ್ಕಳಿಗೆ ವಾಗ್ದಾನನೂ ನೀವು ಕೊಟ್ಟೆ ಅಲ್ಲಪ್ಪ ದೇವರೇ. ಇವತ್ತು ದೇವರೇ, ವಾಗ್ದಾನ ಕೊಟ್ಟಂಥ ದೇವನೇ, ಈ ವಾಗ್ದಾನ ನಮ್ಮ ಬಾಳುವಿಕೆಯಲ್ಲಿ ದೇವರು ನೆರವೇರಿಸಿ ಕೊಡಬೇಕು ಅಂದರೆ ದೇವರೇ, ಇವತ್ತು ಕೊಟ್ಟಂಥ ವಾಕ್ಯ, ಇವತ್ತು ಆ ವಾಕ್ಯದ ಪ್ರಕಾರವಾಗಿ ನಡೆದು ದೇವರೇ, ನೀವು ಕೊಟ್ಟಂಥ ವಾಗ್ದಾನ ಇಲ್ಲಿ ಬಂದಿರುವಂಥ ಒಂದೊಂದು ಮಕ್ಕಳಲ್ಲಪ್ಪ, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳುವರೆಗೂ ಕರ್ತನೆ ಅಪ್ಪ ವಾಗ್ದಾನ ನೆರವೇರಿಸು, ಅವರ ಕುಟುಂಬದಲ್ಲಿ ನೆರವೇರಿಸು, ಅವ್ರ ಮನೆಯಲ್ಲಿ ನೀನು ನೆರವೇರಿಸು. ಮನೆಯಲ್ಲಿರುವಂಥ ಒಂದೊಂದು ಮಕ್ಕಳಲ್ಲ ವಾಗ್ದಾನ ನೆರವೇರಬೇಕಪ್ಪ. ನಮ್ಮ ಸಭೆಯಲ್ಲಿರುವಂಥ ಮಕ್ಕಳು, ಅವ್ರ ಮನೆಯಲ್ಲಿರುವಂಥ ಮಕ್ಕಳು ಎಲ್ಲರ ಬಾಳುವಿಕೆಯಲ್ಲಿ ನೀನು ನೆರವೇರಿಸು ರಾಜನೇ. ಅದು ಮಾತ್ರವಲ್ಲ, ಇಲ್ಲಿ ಬಂದು ಇಲ್ಲಿವರೆಗೂ ಪ್ರಾರ್ಥನೆ ಮಾಡಿರುವಂಥ ದೇವರು ಒಂದೊಂದು ಸಹೋದರ ಸಹೋದರಿಗಳನ್ನ, ಯವನಸ್ಥ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನಾನು ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ಎಲ್ಲರನ್ನ ಆಶೀರ್ವದಿಸ್ತೀನಪ್ಪ. ನೀನು ಹಿಂಗೆ ಸುಖ ಭದ್ರವಾಗಿ ನೀನು ಕರ್ಕೊಂಡು ಬಂದು ದೇವರೇ ತಮ್ಮ ಮನೆಗೆ ಅವ್ರು ಹೋಗುವಾಗ ಸುಖ ಭದ್ರವಾಗಿ ಮನೆಗೆ ಹೋಗಿ ಸೇರಂಗೆ ಮಾಡು. ನಾಳೆ ದಿನದಲ್ಲಿ ಕುಟುಂಬವಾಗಿ ಬಂದು ದೇವರನ್ನು ಆರಾಧಿಸಲಿಕ್ಕೆ ಕೃಪೆಯನ್ನು ಕೊಡು. ನಿನ್ನ ರಕ್ತದಲ್ಲಿ, ನಿನ್ನ ಮಾಂಸದಲ್ಲಿ ಪಾಲುವಂತ ಭಾಗ್ಯವನ್ನು ನೀನು ಕೊಡು ರಾಜನೇ. ಆಶೀರ್ವದಿಸು, ಬಲಪಡಿಸು. ದೀರ್ಘ ಮುಖವಾಗಿ ನೋಡುವಂತ ಭಾಗ್ಯವನ್ನು ಕೊಡು ರಾಜನೇ.
ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎನ್ನಾತ್ಮಾವೇ ಕರ್ತನಿಗೆ ಸ್ತೋತ್ರ, ಎನ್ನೊಳಗೆ ಪರಿಶುದ್ಧಾತ್ಮನಿಗೆ ಸ್ತೋತ್ರ, ಎನ್ನಾತ್ಮಾವೇ ಕರ್ತನಿಗೆ ಸ್ತೋತ್ರ. ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಈ ಬಂದಿದ ಮಕ್ಕಳೊಂದಿಗೆ, ಈ ಸಭೆಯೊಂದಿಗೆ ಎಂದೆಂದಿರಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.